ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಮತ್ತೆ ನನಗೆ ಒಂದು ಮಾಹಿತಿ ಸಿಕ್ಕಿರುವಂಥದ್ದು, ಬಳ್ಳಾರಿ ಜಿಲ್ಲೆಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಕಾರ್ಯಾಲಯ ವತಿಯಿಂದ ಒಂದು ಪತ್ರಿಕಾ ಪ್ರಕಟಣೆ ಹೊರಡಿಸಲಾಗಿರುವಂಥದ್ದು. 30ನೇ ತಾರೀಕಿಗೆ ಇದು ಪ್ರಕಟಣೆ ಹೊರಡಿಸಿರುವಂಥದ್ದು. ಇದರ ಬಗ್ಗೆ ಅಂತಂದರೆ, ಲ್ಯಾಬ್ ಟೆಕ್ನಿಷಿಯನ್ಸ್, ಫಾರ್ಮಾಸಿಸ್ಟ್ ಮತ್ತು ಶುಶ್ರೂಷಕಾಧಿಕಾರಿಗಳ ನೇಮಕಾತಿ ಗುತ್ತಿಗೆ ಆಧಾರದ ಮೇಲೆ 1 ವರ್ಷದ ಅವಧಿಗೆ ನೇಮಕಾತಿ ಮಾಡಿಕೊಳ್ಳಿಕ್ಕೆ ಇವರೊಂದು ಆದೇಶವನ್ನು ಪ್ರಕಟಣೆ ಹೊರಡಿಸಿದ್ದಾರೆ. ಆಸಕ್ತ ಅಭ್ಯರ್ಥಿಗಳು 7/8/2026 ಬೆಳಗ್ಗೆ 10:30ರಿಂದ 5:30 ತನಕ ನೇರ ಸಂದರ್ಶನ ವಾಲ್ಕಿನ್ ಇಂಟರ್ವ್ಯೂ ಮೂಲಕ ಬಳ್ಳಾರಿ ಜಿಲ್ಲೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಕಚೇರಿಗೆ ಹಾಜರಾಗಲು ತಿಳಿಸಿದೆ. ಸೊ ನೋಡಿ, ಇದನ್ನು ಡೈರೆಕ್ಟಾಗಿ 7ನೇ ತಾರೀಕಿಗೆ ಆರೋಗ್ಯ ಮತ್ತು ಕುಟುಂಬ ಅಂದರೆ DH ಆಫೀಸ್ ಬಳ್ಳಾರಿಗೆ ಹೋಗಬೇಕು. ಅಲ್ಲಿ ಎಲ್ಲ ಸಂಬಂಧಪಟ್ಟಂಥ ಮೂಲ ದಾಖಲಾತಿಗಳನ್ನು ತೊಗೊಂಡು ಹೋಗಬೇಕು. ಲಿಸ್ಟು ಕೂಡ ನಾನು ನಿಮಗೆ ತೋರಿಸ್ತೇನೆ. ಇವುಗಳನ್ನು ದಾಖಲಾತಿಗಳನ್ನು ನೀವು ತೊಗೊಂಡು ಹೋಗಬೇಕು. ಜೊತೆಗೆ ಹೋಗಬೇಕಾದ್ರೆ ಇಲ್ಲಿ ಯಾವುದೇ ಥರಂಥ ಅಪ್ಲಿಕೇಶನ್ ಫಾರ್ಮ್ ಇರೋದಿಲ್ಲ. ಡೈರೆಕ್ಟ್ ಸಂದರ್ಶನ ಇರುತ್ತೆ, ಇಂಟರ್ವ್ಯೂ ಇರುತ್ತೆ. ನೋಡಿ, ಲ್ಯಾಬ್ ಟೆಕ್ನಿಷಿಯನ್ಸ್ಗೆ 7 ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಕಂಪ್ಲೀಟ್ ಆಗಿರಬೇಕು. ಆಮೇಲೆ ಇಲ್ಲಿ ಇದನ್ನು ರೋಸ್ಟರ್ ಕೂಡ ಕೊಟ್ಟಿದ್ದಾರೆ. SC 1 ಈ ರೀತಿಯಾಗಿ ಬೇರೆ ಬೇರೆ ಕೊಟ್ಟಿದ್ದಾರೆ. ಅಲ್ಲಿ ಬೇಕಾದ್ರೆ ನೀವು ನೋಟಿಸ್ ಬೋರ್ಡಲ್ಲಿ ಹೋಗಿ ನೋಡ್ಕೊರಿ. ಆಮೇಲೆ ಇನ್ನೊಂದು ಫಾರ್ಮಸಿಸ್ಟ್ 5 ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಇದಕ್ಕೆ ಡಿ ಫಾರ್ಮಸಿ ಆಗಿರಬೇಕು. ಆಮೇಲೆ ನರ್ಸಿಂಗ್ ಆಫೀಸರ್ 8 ಹುದ್ದೆಗಳನ್ನು ಆಗಿರಬೇಕು. ಇದಕ್ಕೆ BS ನರ್ಸಿಂಗ್ ಅಥವಾ GNM ನರ್ಸಿಂಗ್ ಆಗಿರಬೇಕು. ವೇತನ ನೋಡಿರಿ, ಕಾರ್ಮಿಕರ ಇಲಾಖೆ ನಿಗದಿಪಡಿಸಿದ ವೇತನವನ್ನು ಕೊಡ್ತೀವಿ ಅನ್ನೋಕ್ಕಂತಾರೆ. ಅದನ್ನ ಅಲ್ಲಿ ಹೋಗಿ ಕೇಳ್ಕೊರಿ ಎಷ್ಟು ಕೊಡ್ತಾರಂತೇಳಿ. ಆಮೇಲೆ ಲ್ಯಾಬ್ ಟೆಕ್ನಿಷಿಯನ್ಸ್ಗಳಿಗೆ ನೋಡ್ತಾ ಇದ್ದೀರಿ, SSLC, ಡಿಪ್ಲೊಮಾ, ಪ್ಯಾರಾಮೆಡಿಕಲ್ ಡಿಪ್ಲೊಮಾ ಸರ್ಟಿಫಿಕೇಟು, ಆಮೇಲೆ ಜಾತಿ ಆದಾಯ ಪ್ರಮಾಣಪತ್ರ, ಕನ್ನಡ ಪ್ರಮಾಣಪತ್ರ, ರೂರಲ್ ಹೈದರಾಬಾದ್ ಕರ್ನಾಟಕ, ಮತ್ತು ಆಧಾರ್ ಕಾರ್ಡ್ಸು, ಮತ್ತು 2 ಪಾಸ್ಪೋರ್ಟ್ ಸೈಜ್ ಫೋಟೋ ಎಲ್ಲನೂ ಕೂಡ ಒಂದು ಸ್ವಯಂ ದೃಢೀಕೃತ ಜೆರಾಕ್ಸ್ ತೊಗೊಂಡು ಹೋಗಬೇಕು. ಫಾರ್ಮಸಿ ಕೂಡ ಹಾಗೆ. ಇಲ್ಲಿ ಕೂಡ 3 ಪಟ್ಟಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಇಲ್ಲಿ ಲ್ಯಾಬ್ ಟೆಕ್ನಿಷಿಯನ್ಗೆ ಏನು ಡಾಕ್ಯುಮೆಂಟ್ ಹೋಗಬೇಕು, ಫಾರ್ಮಸಿಸ್ಟು ಮತ್ತು ನರ್ಸಿಂಗ್ ಆಫೀಸರ್ಸ್. ಸೊ ಇದು 7ನೇ ತಾರೀಕಿಗೆ ನೇರ ಸಂದರ್ಶನ ಇದೆ. ಇದೇನಾದರೂ ನಿಮಗೆ PDF ಈ ಫಾರ್ಮೆಟ್ ಏನಾದರೂ ಬೇಕಂತಂದರೆ ನೀವು ನನಗೆ ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಇನ್ಸ್ಟಾಗ್ರಾಮಿಗೆ ಬಂದು ಜಾಯ್ನ್ ಆಗಬೇಕು. ಅಲ್ಲಿ ನನಗೆ ಪರ್ಸನಲ್ ಮೆಸೇಜ್ ಮಾಡಿದರೆ ಅಲ್ಲಿ ನೀವು ನನಗೆ ಹೇಳಬೇಕು, ಸರ್ ನನಗೆ ಬಳ್ಳಾರಿ ಜಿಲ್ಲೆದ್ದು PDF ಸೆಂಡ್ ಮಾಡಿರಿ ಅಂತಂದರೆ ನಾನು ಇದು ನಿಮಗೆ ಶೇರ್ ಮಾಡ್ತೀನಿ.